ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ವಿನುತಾ, ನನ್ನ ಚಾನಲ್ಗೆ ಸ್ವಾಗತ. ಈ ವೀಕೆಂಡ್ ನಾವು ಕಾವೇರಿ ಬ್ಯಾಕ್ ವಾಟರ್ ಅಥವಾ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತ ಮೈಸೂರಿಂದ 25 ಕಿಲೋಮೀಟರ್ಸ್ ದೂರದಲ್ಲಿರೋ ಈ ಜಾಗಕ್ಕೆ ವಿಸಿಟ್ ಮಾಡಿದ್ವಿ ಫ್ರೆಂಡ್ಸ್. ನಂಗೆ ಇಷ್ಟು ಖುಷಿ ಆಯಿತು ಅಂದರೆ ತುಂಬ ಚೆನ್ನಾಗಿದೆ. ಕಾವೇರಿ ಬ್ಯಾಕ್ ವಾಟರಲ್ಲಿ ತುಂಬ ನೀರು ತುಂಬಿದೆ ಮತ್ತು ಈ ವೇಣುಗೋಪಾಲ ಸ್ವಾಮಿ ಟೆಂಪಲ್ಲು ತುಂಬ ನೀಟ್ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ಒಂದು ಹಾಫ್ ಡೇ ವಿಸಿಟಿಗೆ ಇದು ತುಂಬ ಒಳ್ಳೆ ಪಿಕ್ನಿಕ್ ಸ್ಪಾಟ್. ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಮಕ್ಕಳ ಜೊತೆಗೆ ಹೋಗೋಕ್ಕೆ ತುಂಬ ಚೆನ್ನಾಗಿದೆ ಈ ಜಾಗ. ಸಾಕಷ್ಟು ಪಾರ್ಕಿಂಗ್ ಫೆಸಿಲಿಟಿ ಕೂಡ ಕೊಟ್ಟಿದ್ದಾರೆ. ಯಾವುದೇ ರೀತಿ ಎಂಟ್ರೆನ್ಸ್ ಫೀಸ್ ಇಲ್ಲ. 6:30ಗೆ ಕರೆಕ್ಟ್ ಈ ಜಾಗ ಕ್ಲೋಸ್ ಆಗುತ್ತೆ. ಹೀಗಾಗಿ ಬೆಳಗ್ಗೆಯಿಂದ ಒಂದು 10:30ಯಿಂದ 6:30 ಒಳಗೆ ಈ ಪ್ಲೇಸ್ನ ವಿಸಿಟ್ ಮಾಡ್ಕೊಳ್ಳೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಸಾಕಷ್ಟು ಕಾರ್ ಪಾರ್ಕಿಂಗ್ ಎಲ್ಲದೂ ಫ್ರೀ ಇದೆ. ಇದನ್ನು ಯೂಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಈ ಜಾಗ ಮಾತ್ರ. ನಂಗೆ ತುಂಬ ಖುಷಿ ಕೊಡ್ತು. ಸಖತ್ತಾಗಿದೆ. ನೀರು ತುಂಬ ತುಂಬಿರೋದ್ರಿಂದ, ಈಗ ಮಳೆಗಾಲ ಆಗಿರೋದ್ರಿಂದ ವಿಸಿಟ್ ಮಾಡಿ. ಇದು ಗೋಪಾಲ ಸ್ವಾಮಿ ಟೆಂಪಲ್ನ ಮುಂಭಾಗ. ಇದನ್ನು ಅದ್ದೂರಿ ನಾರಾಯಣ ಟೆಂಪಲ್ ಅಂತ ಕೂಡ ಕರೀತಾರೆ. ಸಖತ್ತಾಗಿದೆ. ಸ್ವಲ್ಪ ಕ್ರೌಡ್ ಇತ್ತು, ಯಾಕಂದರೆ ವೀಕೆಂಡ್ ಆಗಿರೋದ್ರಿಂದ. ಸಖತ್ತಾಗಿದೆ ನೋಡಿ ಫ್ರೆಂಡ್ಸ್, ಈ ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಇದನ್ನು ಮಿಸ್ ಮಾಡಬೇಡಿ. ಈ ಸೀಸನ್ನ ಮಿಸ್ ಮಾಡಬೇಡಿ ಈ ಜಾಗನ ವಿಸಿಟ್ ಮಾಡೋದು ಅಂತ ನಾನು ಹೇಳ್ತೀನಿ. ಅಷ್ಟು ಚೆನ್ನಾಗಿದೆ ಮಾತ್ರ. ಕಲ್ಲಿಂದಿದು ಟೆಂಪಲ್ಲು ಒಂದು ಸಲ ಮುಚ್ಚೋಗಿತ್ತಂತೆ ಮರಳಲ್ಲಿ. ಇದನ್ನು ಆಚೆ ತೆಗೆದು ಜೀರ್ಣೋದ್ಧಾರ ಮಾಡಿ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಜಾಗನ. ಸಖತ್ತಾಗಿದೆ. ಒಂದು ಈವ್ನಿಂಗ್ ಹಾಫ್ ಡೇಗೆ ಒಳ್ಳೆ ಉತ್ತಮವಾದ ಇದು ಒಂದು ಪಿಕ್ನಿಕ್ ಸ್ಪಾಟ್ ಅಂತ ನಾನು ಹೇಳ್ತೀನಿ. ಅಷ್ಟು ಚೆನ್ನಾಗಿದೆ ನೋಡಿ. ಆಮೇಲೆ ನೀರಂತೂ ಇಷ್ಟು ಚೆನ್ನಾಗಿ ತುಂಬಿದೆ ಈಗ. ಸಖತ್ತಾಗಿದೆ ನೋಡಿ. ಸಖತ್ ಅಂದರೆ ಸಖತ್. ಆಮೇಲೆ ಸೇಫ್ ಇದೆ ಪ್ಲೇಸು. ಗಟ್ಟುಮುಟ್ಟಾಗಿದ್ದು ಬ್ಯಾರಿಕೇಡ್ ಹಾಕಿದ್ದಾರೆ ಎಲ್ಲ ಸುತ್ತಮುತ್ತಲೂ. ಆರಾಮಾಗಿ ನೀವು ಯಾವುದೇ ಭಯ ಇಲ್ಲದೆ ಮಕ್ಕಳನ್ನ ಆಟಾಡೋಕ್ಕೆ ಬಿಡ್ಬೋದು. ಅಂದರೆ ಬೀಳೋ ಭಯಗಳು ಇಲ್ಲ ಯಾವುದು. ತುಂಬ ಚೆನ್ನಾಗಿದೆ. ನೀರು ತುಂಬ ತುಂಬಿತ್ತು. ಆವಾಗ ನೀರು ಮುಖಕ್ಕೆ ಅಪ್ಪಳಿಸೋ ರೀತಿ ಖುಷಿ ಕೊಡುತ್ತೆ ಎಲ್ಲರಿಗೂ. ಚೆನ್ನಾಗಿದೆ ಮಾತ್ರ. ಸೇಫ್ ಆಗಿದೆ. ಈ ಫಾಲ್ಸ್ ಆದರೆ ಬೀಳೋ ಭಯ ಇರುತ್ತೆ ಆ ಥರ ಅಂತ ಅಂದ್ಕೊಂಡಿದ್ರೆ ಈ ಜಾಗ ತುಂಬ ಸೇಫ್ ಆಗಿದೆ. ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಖಂಡಿತ ವಿಸಿಟ್ ಮಾಡಿ. ಎಲ್ಲರೂ ವೀಕೆಂಡ್ ಆಗಿರೋದ್ರಿಂದ ಎಲ್ಲ ಫ್ಯಾಮಿಲಿ ಜೊತೆಗೆ ಫೋಟೋಶೂಟ್ನಲ್ಲೆಲ್ಲ ಬ್ಯುಸಿ ಇದ್ದರು. ಒಂಥರ ಚೆನ್ನಾಗಿ ಅನ್ನಿಸ್ತು ನನಗೆ ಈ ಜಾಗದಲ್ಲಿ ನಾನು ಹೋಗಿ ವಿಡಿಯೋ ಮಾಡಿದ್ದು. ನಿಮಗೂ ಕೂಡ ಖುಷಿ ಆಯಿತು ಅನಿಸುತ್ತೆ. ಪ್ಲೀಸ್ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ಜಾಗದ ಬಗ್ಗೆ ನಾನು ನಿಮಗೆ ವಿಡಿಯೋ ಶೇರ್ ಮಾಡಿದ್ದಾಗಲಿ, ಇನ್ಫಾರ್ಮೇಷನ್ ಕೊಟ್ಟಿದ್ದಾಗಲಿ ನಿಮಗೆ ಉಪಯೋಗ ಆಯಿತಾ ಅನ್ನೋದನ್ನು ಖಂಡಿತ ತಿಳಿಸಿ ಫ್ರೆಂಡ್ಸ್. ನಾನು ಕೂಡ ಒಂದು ಚಿಕ್ಕ ವಿಡಿಯೋ ಮಾಡಿಕೊಂಡೆ. ಅಷ್ಟು ಚೆನ್ನಾಗಿತ್ತು ಈ ಜಾಗ. ಗಾಳಿ, ಆಮೇಲೆ ಒಂಥರ ನೀರನ್ನು ನೋಡೋಕ್ಕೆ ಖುಷಿ. ಈ ಮಳೆಗಾಲದಲ್ಲಿ ಅಷ್ಟು ಚೆನ್ನಾಗಿತ್ತು. ತುಂಬ ತುಂಬಿತ್ತು. ಸೇಫಾಗಿ ಕೂಡ ಇತ್ತು ಜಾಗ. ಪ್ಲೇಸು ಸೂಪರಾಗಿತ್ತು ಮಾತ್ರ. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಸಖತ್ತಾಗಿತ್ತು ನೋಡಿ. ನೀವು ಕೂಡ ಈ ವೀಕೆಂಡ್ ಆಗಲಿ ನೆಕ್ಸ್ಟ್ ವೀಕೆಂಡ್ ಆಗಲಿ ಆದಷ್ಟು ಬೇಗ ವಿಸಿಟ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ಆಮೇಲೆ ನೀರು ಕಡಿಮೆ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ ನೋಡೋಕ್ಕೆ ಅಂತ ಅನ್ಕೋತೀನಿ ಜಾಗ. ಅಫ್ಕೋರ್ಸ್ ಟೆಂಪಲ್ ಕೂಡ ತುಂಬ ಚೆನ್ನಾಗಿದೆ. ಅಲ್ಲಿ ಒಳಗಡೆ ವಿಡಿಯೋಗ್ರಫಿ ಅಲೋ ಇರಲಿಲ್ಲ, ಹೀಗಾಗಿ ನಾವು ವಿಡಿಯೋಗ್ರಫಿ ಮಾಡೋಕ್ಕೆ ಆಗಿಲ್ಲ. ಆಚೆ ಕಡೆಯಿಂದ ನಾನು ಸ್ವಲ್ಪ ವಿಡಿಯೋ ಮಾಡಿದೆ. ಈ ರೀತಿ ನೋಡಿ, ನೀರು ತುಂಬ ಚೆನ್ನಾಗಿ ತುಂಬಿದೆ ಈಗ. ಸಖತ್ತಾಗಿದೆ ನೀರು ಮಾತ್ರ. ಅಷ್ಟು ಕ್ರೌಡ್ ಇದ್ದರೂ ಕೂಡ ಜಾಗ ದೊಡ್ಡದಾಗಿರೋದ್ರಿಂದ ಡಿಸ್ಪರ್ಸ್ ಆಗಿತ್ತು ಕ್ರೌಡು. ಆರಾಮಾಗಿ ನಿಮಗೆ ಪ್ರೈವಸಿ ಇತ್ತು. ಒಳ್ಳೆಯ ವಿಡಿಯೋ ಮಾಡೋಕ್ಕಾಗಲಿ ಪ್ರೈವಸಿ ಇತ್ತು. ಚೆನ್ನಾಗಿ ವಿಡಿಯೋ ಮಾಡ್ಕೊಂಡು ನಾವು ಎಂಜಾಯ್ ಮಾಡಿಕೊಂಡು ಮನೆಗೆ ವಾಪಸ್ಸಾದ್ವಿ. ಸಖತ್ತಾಗಿದೆ. ಹಾಫ್ ಡೇಗೆ ಇದು ಒಳ್ಳೆ ಪಿಕ್ನಿಕ್ ಸ್ಪಾಟು. ಬೇಗ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ಲೇಸ್ ವಿಸಿಟ್ ಮಾಡಿ. ಅಲ್ಲಲ್ಲಿ ಕೂತ್ಕೊಳ್ಳೋಕ್ಕೆ ಕಲ್ಲಿನ ಬೆಂಚಸ್ ಕೂಡ ಹಾಕಿದ್ದಾರೆ. ಅಂದರೆ ನೀವು ಆರಾಮಾಗಿ ಕೂತ್ಕೊಂಡು ವ್ಯೂನ ಎಂಜಾಯ್ ಮಾಡ್ಬೋದು. ಮಕ್ಕಳ ಜೊತೆ ಕೂತ್ಕೊಂಡು ಆರಾಮಾಗಿ ವ್ಯೂನ ಎಂಜಾಯ್ ಮಾಡ್ಬೋದು. ದೊಡ್ಡ ಜಾಗ ಇದೆ, ಕಂಜೆಸ್ಟೆಡ್ ಜಾಗ ಇಲ್ಲ. ಸೂಪರಾಗಿದೆ. ಬೇಗ ಕಮೆಂಟ್ ಮಾಡಿ ತಿಳಿಸಿ.